ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಒಂದೊಂದಾಗೆ ಬಯಲಾಗ್ತಾ ಇವೆ. ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ ಅನ್ನೋದು ಗೊತ್ತಾಗ್ತಾ ಇದೆ. TV9ಗೆ ಜೈಲು ಸಿಂಡಿಕೇಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದ್ದು ಇಂಥ ವ್ಯವಹಾರವೂ ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಪರಪ್ಪನ ಅಗ್ರಹಾರದಲ್ಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ. ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಬೆನ್ನಲ್ಲೇ TV9 ಅಲ್ಲಿನ ಅವ್ಯವಸ್ಥೆ ಕುರಿತು ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ದುಡ್ಡಿದ್ದವರದ್ದೇ ದುನಿಯಾ. TV9ನಲ್ಲಿ ಜೈಲು ಸಿಂಡಿಕೇಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ದುಡ್ಡಿದ್ದವರದ್ದೇ ದುನಿಯಾ ಎನ್ನುವಂತಾಗಿದೆ. TV9ಗೆ ಸಿಕ್ಕಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂದ್ರೆ ಇಲ್ಲಿ ದರ್ಶನ್ ಮಾತ್ರವಲ್ಲ, ಪ್ರತಿ ಕೈದಿಗೆ ಸವಲತ್ತು ಸಿಗುತ್ತಂತೆ. ಸವಲತ್ತು ಬೇಕಾದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಡಬೇಕಂತೆ. ಹಾಗಾದ್ರೆ ಏನದು ಜೈಲು ಪುರಾಣ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಜೈಲಿನಲ್ಲಿ ವಸ್ತುಗಳ ಸಪ್ಲೈಗೆ ಒಂದು ಪ್ರತ್ಯೇಕ ಸಿಂಡಿಕೇಟ್ ಇದೆಯಂತೆ. 10 ವರ್ಷಕ್ಕಿಂತ ಹೆಚ್ಚು ಕಾಲ ಇರುವ ಕೈದಿಗಳೇ ಈ ಸಿಂಡಿಕೇಟ್ಗೆ ಸದಸ್ಯರಾಗಿದ್ದಾರಂತೆ. ಕೈದಿಗಳಿಗೆ ಏನು ನೀಡಬೇಕೆಂದು ಈ ಸಿಂಡಿಕೇಟ್ನ ಕೈದಿಗಳೇ ನಿರ್ಧಾರ ಮಾಡ್ತಾರಂತೆ. ಸಿಂಡಿಕೇಟ್ ಸೇರುವ ಸ್ವಯಂ ಸೇವಕರು ಸೀನಿಯರ್ ಕೈದಿಗಳಾಗಿದ್ದು, ಹಣ ಕೊಡುವ ಕೈದಿಗಳಿಗೆ ಈ ಸ್ವಯಂ ಸೇವಕರ ಸವಲತ್ತು ಸಿಗಲಿದೆ. ಯಾವ ಕೈದಿಗಳು ಯಾವ ಸೆಲ್ನಲ್ಲಿ ಇರಬೇಕು, ಎಷ್ಟು ಹಣಕ್ಕೆ ಯಾವ ಸೌಲಭ್ಯ ಕೊಡಬೇಕೆಂದು ಡಿಸೈಡ್ ಮಾಡಲಾಗುತ್ತೆ. ಬಿಸಿ ನೀರಿಗೆ ಒಂದು ರೇಟು, ಸಿಗರೇಟಿಗೆ ಒಂದು ರೇಟು, ಊಟಕ್ಕೆ ಒಂದು ರೇಟು, ಎಣ್ಣೆಗೆ ಒಂದು ರೇಟು, ಫೋನು, ಬೆಡ್ಡು, ಮಸಾಜು ಸೇರಿ ಪ್ರತಿಯೊಂದಕ್ಕೂ ರೇಟ್ ಫಿಕ್ಸ್ ಮಾಡಲಾಗುತ್ತಂತೆ. ಕೈದಿಗಳಿಂದ ವ್ಯವಸ್ಥಿತವಾಗಿ ಹಣ ಸಂಗ್ರಹಿಸುವ ಸ್ವಯಂ ಸೇವಕರು ಕೈದಿಗಳ ಭೇಟಿಗೆ ಆಗಮಿಸುತ್ತಿದ್ದವರಿಂದ ಹಣ ಪಡೆಯುತ್ತಾರಂತೆ. ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ಗಳಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡು ಕೈದಿಗಳಿಂದ ಸಿಂಡಿಕೇಟ್ ಸದಸ್ಯರಿಗೆ ಹಣ ನೀಡಲಾಗುತ್ತಂತೆ. ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದು ಬಿಡುಗಡೆಗೊಂಡವರೊಬ್ಬರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಅಲ್ಲಿ ಏನು ಸಜಾ ಆಗಿದಾರಲ್ಲ, ಅವರ ವರ್ತನೆ ಜಾಸ್ತಿ ಇದೆ. ಅವರಲ್ಲಿ ದಂಧೆ ಯಾವ ರೀತಿ 18%, 20% ಬಡ್ಡಿ ಕೊಡ್ತಾರೆ ದುಡ್ಡು. ಸುಮಾರು ಒಂದೂವರೆ ತಿಂಗಳಲ್ಲಿ ನಾನೇ 1.5 ರಿಂದ 2 ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಜೈಲಲ್ಲಿ. ಆಹಾರವನ್ನು ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ನಾನು ಏನೇನು ರೇಷನ್ ತರಿಸಿದ್ದೀನಿ, ಅಕ್ಕಿ ತರಿಸಿದ್ದೀನಿ, ಬೇಳೆ ತರಿಸಿದ್ದೀನಿ. ಒಳಗಡೆ ಮಾಡೋದಕ್ಕೆ ಅಂದ್ರೆ ಪೊಲೀಸರು ಗೊತ್ತಿಲ್ಲಂಗೆ ಮಾಡ್ಕೋಬೇಕು. ನಾವು ಅಡುಗೆನ ಗೊತ್ತಾದರೆ ಬಿಡಲ್ಲ, ಗೊತ್ತಾದರೆ ಬಂದು ಹೊಡಿತಾರೆ ಮತ್ತು ಕಿತ್ಕೊಂಡು ಹೋಗ್ತಾರೆ. ಅದೇನೇ ಹೇಳಿ, ಪರಪ್ಪನ ಅಗ್ರಹಾರದಲ್ಲಿ ಕರ್ಮಕಾಂಡದ ಗಿಡ ಹೆಮ್ಮರವಾಗಿ ಬೆಳೆದಿದೆ ಅನ್ನೋದಕ್ಕೆ ಇನ್ಸೈಡ್ ಆಗಿ ಸಿಕ್ತಿರೋ ಮಾಹಿತಿ ಹಾಗೂ ಬಿಡುಗಡೆ ಆದವರ ಈ ಹೇಳಿಕೆಗಳೇ ಸಾಕ್ಷಿ.